ಬುಜುರ್ಗಾನ್ ಇಸ್ಲಾಂ ಅವರು. ನೋಡ್ರಿ ನೀವು, ಮಕ್ಕಳಿಲ್ಲ ಅಂದರೆ ಎಷ್ಟೋ ಜನರು ದುವಾ ಖೈರ್ ಮಾಡ್ತಿರ್ತಾರ, ದುವಾ ಬಟ್ಕಿರ್ತಾರ. ಯಾರ ಮನೆಯಲ್ಲಿ ಮಕ್ಕಳಿದ್ದಾರೆ ಅವ್ರು ಎಷ್ಟು ಖುಷಿ ಆಗ್ತಿರ್ತಾರ, ಎಷ್ಟು ಟೈಮ್ ಪಾಸ್ ಆಗ್ತೈತೆ ಅವ್ರದ್ದು. ಬರೀ ಮಕ್ಕಳ ಜೊತೆ ಆಟ ಆಡೋದು, ಮಕ್ಕಳ ಜೊತೆ ಮಾತು ಕೇಳೋದು. ಅವ್ರು ಸಣ್ಣತಿಗೆ ತಗೊಂಡು ದೊಡ್ಡ ರಾಗಮಟ್ಟ ನನ್ನ ಮಗ ಅದನ್ನು ಬಿಡಪ್ಪ ಅಂತ ತಾಯಿ ತಂದಿರು ಎಷ್ಟೋ ಭರವಸೆ ಇಟ್ಕೊಂತಾರ ಮಕ್ಕಳಿನ ಮೇಲೆ. ಅದೇ ಒಂದು ಮನೆ ನೋಡ್ರಿ ನೀವು, ಯಾರ ಮನೆಯೊಳಗೆ ಮಕ್ಕಳಿಲ್ಲ ಅವ್ರ ಮನೆಯೊಳಗೆ ಎಷ್ಟು ಬೇಜಾರ್, ಅವರು ಎಷ್ಟು ಮನಸ್ಸು ಮಾಡ್ಕೊಂತಾರ. ಅಲ್ಲಾ ರಬ್ಬುಲ್ ಇಜ್ಜತ್ ನಮಗೆ ಒಂದು ನೇಮತ್ ಕೊಟ್ಟಿದ್ರೆ ಭಾಳ ಚಲೋ ಆಗ್ತಿತ್ತು. ನಮ್ಮ ಮನೆಯಲ್ಲಿ ಮಕ್ಕಳು ಇದ್ದಿದ್ರೆ ಭಾಳ ಚಲೋ ಆಗ್ತಿತ್ತು. ನಾವೇ ಮಕ್ಕಳಿಗೆ ಈ ರೀತಿ ಊಟ ಮಾಡಿಸ್ತಿದ್ವಿ, ನಾವು ನಮ್ಮ ಮಕ್ಕಳಿಗೆ ಈ ರೀತಿ ನಾವು ಅವ್ರಿಗೆ ಬಟ್ಟೆ ಕೊಡಿಸ್ತಿದ್ವಿ, ನಮ್ಮ ಮಕ್ಕಳಿನ ಖುಷಿಯಾದ ಮುಖ ನಾವು ನೋಡ್ತಿದ್ವಿ. ಯಾರ ಮನೆಯಲ್ಲಿ ಮಕ್ಕಳಿಲ್ಲ ಅವ್ರು ಎಷ್ಟು ದುಃಖ ಪಡ್ಕೊಂತಾರ, ಮಕ್ಕಳಿದ್ದು ಮನೆಯಲ್ಲಿ ಎಷ್ಟು ಖುಷಿಯಾಗಿರ್ತಾರ. ಈಗ ಯಾರ ಮನೆ ಒಳಗೆ ಮಕ್ಕಳಿದೆ ಆ ಮಕ್ಕಳಿನ ಮೇಲೆ ತಾಯಿ ತಂದಿದ್ದು ಹಕ್ಕು ಏನಿದೆ ನಾವು ಇವತ್ತು ತಿಳ್ಕೊಬೇಕು. ಇವತ್ತು ಎಲ್ಲ ನೋಡ್ರಿ, ತಾಯಿ ತಂದೆಗೆ ಮಕ್ಕಳು ಭಾಳ ಇಂಪಾರ್ಟೆಂಟ್ ಇದೆ. ಮನೆಯಲ್ಲಿ ಮಕ್ಕಳಿದ್ರೆ ಎಷ್ಟು ಖುಷಿಯಾಗಿರ್ತಾರ, ಎಷ್ಟು ಟೈಮ್ ಪಾಸ್, ಒಂದು ನೆಮ್ಮದಿ ಇರ್ತೈತಿ ಮಕ್ಕಳಿನ ಮೇಲೆ. ನಾಳೆ ನಂದು ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದು ನನ್ನ ಮಗ ಅದಾನ ನನಗೆ ನೋಡ್ಕೊಂತಾನ, ನನ್ನ ಮನೆಯೊಳಗೆ ಏನಾದ್ರೂ ಪರಿಸ್ಥಿತಿ ಬಂದಿದ್ದು ನನ್ನ ಮಗಳದಾಲ ನನಗೆ ನೋಡ್ಕೊಂತಾಳ ನನ್ನ ಮಗಳು. ಮಕ್ಕಳ ಮೇಲೆ ಈ ರೀತಿ ಭರೋಸೆ ಇಟ್ಕೊಂಡು ಎಷ್ಟೋ ಜನರು ಖುಷಿ ಪಡ್ಕೊಂಡು ನನ್ನ ಮಕ್ಕಳಿದ್ದಾರೆ, ನನಗೆ ಯಾವುದೇ ಟೆನ್ಷನ್ ಇಲ್ಲ, ನನ್ನ ಮಗ ಅದಾನ ನನಗೆ ನೋಡ್ಕೊಂತಾನ. ಯಾವುದೇ ಸಂದರ್ಭದಲ್ಲಿ ನನ್ನ ಮಗ ನನ್ನ ಹಿಂದದಾನ. ಈಗ ಫಾರ್ ಎಕ್ಸಾಂಪಲ್ ಯಾರ ಕಡೆ ಮಕ್ಕಳಿದ್ದಾರೆ ಈ ರೀತಿ ಅವ್ರು ತಿಳ್ಕೊಂತಾರ. ಈಗ ಯಾರ ಮನೆಯಲ್ಲಿ ಮಕ್ಕಳಿಲ್ಲ ಅವರು ಅಂತ ಮನೆಯೊಳಗೆ ನಾನು ಹೋಗಿ ನೋಡಿದ್ದೇನೆ. ಅಲ್ಲಾಹು ಅಕ್ಬರ್ ಬರೀ ಒಂದೇ ಮಾತು ಹೇಳ್ತಿರ್ತಾರ, ಏನಂತ? ಹಜರತ್ ಎಷ್ಟು ವರ್ಷ ಆಯ್ತು ಹಜರತ್? 6, 5, 8, 10 ವರ್ಷ ಆಯ್ತು ಹಜರತ್, ಇನ್ನವರೆಗೆ ನಮ್ಮ ಮನೆಯೊಳಗೆ ಒಂದು ಗೊಂಬೆ ಇಲ್ಲ, ಒಂದು ಮಗ ಇಲ್ಲ ಯಾ ಹಜರತ್, ಸಣ್ಣವಾದ ಒಂದು ಮಗು ಇಲ್ಲ ಯಾ ಹಜರತ್ ನಮ್ಮ ಮನೆಯೊಳಗೆ. ಎಷ್ಟಂದ್ರೆ ದುವಾ ಮಾಡ್ಬೇಕು ಅಲ್ಲಾಹನ ಬಾರ್ಗನಲ್ಲಿ, ಎಷ್ಟು ನಾವು ಕೇಳಬೇಕು ಹಜರತ್. ಎಷ್ಟು ಬೇಜಾರು ಮಾಡ್ತಿರ್ತಾರ ಅವರು. ಇಂಥ ತಾಯಿ ತಂದೆಗೆ ನೋಡಿದ್ದೇನೆ. ಬ್ಯಾರೆ ಏನಾದ್ರೂ ಚಿಕ್ಕವಾದ ಮಕ್ಕಳಿಗೆ ನೋಡಿದ್ರೆ ಎಷ್ಟು ಖುಷಿ ಪಡ್ಕೊಂತಾರ. ನಮ್ದು ಒಂದು ಮಗು ಇದ್ದಿದ್ರೆ ಎಷ್ಟು ಚಲೋ ಆಗ್ತಿತ್ತು. ನಮ್ಮ ಕೈಯಲ್ಲಿ ಒಂದು ಮಗು ಇದ್ರೆ ನಾವೇ ಹೀಗೆ ಆಟ ಆಡಿಸ್ತಿದ್ವಿ, ಹೀಗೆ ನಾವು ಅವ್ರಿಗೆ ಚಾಕ್ಲೇಟ್ ಕೊಡಿಸ್ತಿದ್ವಿ, ಹೀಗೆ ನಾವು ಅವ್ರಿಗೆ ತುಡಿ ಮೇಲೆ ಇಟ್ಕೊಂಡು ನಾವು ಊರು ತುಂಬಾ ಅಡ್ಡಾಡ್ತಿದ್ವಿ, ನಮ್ಮ ಮಗುನ ಪ್ರೀತಿ ಮಾಡ್ತಿದ್ವಿ. ಅಲ್ಲಾಹು ಅಕ್ಬರ್. ಪ್ರೀತಿಯ ಸಹೋದರರೇ, ಅಲ್ಲಾ ರಬ್ಬುಲ್ ಇಜ್ಜತ್ ಒಂದು ಮಕ್ಕಳಿನ ನೇಮತ್ ಕೊಟ್ಟಿದ್ದ ಅಂದ್ರೆ ನಮ್ಮ ಮಕ್ಕಳು ಹೇಗೆ ಆರಿಬೇಕು, ನಮ್ಮ ಮಕ್ಕಳು ಯಾವ ದಾರಿ ಮೇಲೆ ಇರಬೇಕು? ಏನು ಭೂಮಿ ದಾರಿ ಮೇಲೆ ಅಲ್ಹಮ್ದುಲಿಲ್ಲಾಹ್ ಇರಬೇಕು. ಭೂಮಿ ದಾರಿ ಒಳಗೆ ಭೂಮಿಯಲ್ಲಿ ಏನು ಕಾನೂನು ಇದೆ ಅದು ಫಾಲೋ ಮಾಡಬೇಕು, ದುಡಿಬೇಕು, ಮನೆಯಲ್ಲಿ ಎಲ್ಲರಿಗೂ ಚಲೋ ರೀತಿ ನೋಡ್ಕೊಂಡು ಹೋಗ್ಬೇಕು. ಆದ್ರೆ ಅದರ ಜೊತೆ ದೀನನ ಇಬಾದತ್ವನ್ನು ಇರಬೇಕು, ಸುನ್ನತೆ ಮುಸ್ತಫಾನ ಇರಬೇಕು, ನಮಾಜಿನ ಪಾಬಂದಿನ ಇರಬೇಕು. ಯಾಕೆಂದ್ರೆ ನಮಾಜಿನ ಪಾಬಂದಿ ಯಾರು ಮನುಷ್ಯ ಮಾಡುತ್ತಾನೆ, ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರಕಾರ ಸುನ್ನತ್ ಪ್ರಕಾರ ಯಾರು ಮಗ ಜೀವನ ಮಾಡುತ್ತಾನೆ, ನಾಳೆ ದೊಡ್ಡವಾಗಿದ ನಂತರ ಹೆದರಿಕೆ ಬರ್ತೈತಿ. ಅಲ್ಲಾಹು ಅಕ್ಬರ್. ನಾನು ಚಿಕ್ಕ ವೈದ್ಯ, ನನ್ನ ಮೇಲೆ ಎಷ್ಟು ಪ್ರೀತಿ ಮಾಡಿದ್ರು ನನ್ನ ತಾಯಿ ತಂದೆಯರು, ಎಷ್ಟು ಪ್ರೀತಿನ ನನಗೆ ಸಾಕಿದ್ರು ತಾಯಿ ತಂದೆಯರು. ನಾನು ಚಿಕ್ಕ ಭಾಗ ಇದ್ದಾಗ ನನ್ನ ತಾಯಿ ಮಲಗ್ತಿದ್ದಿಲ್ಲ, ಮೊದಲಿಗೆ ನನಗೆ ನೋಡ್ತಿದ್ಲು. ನನ್ನ ತಂದೆ ಏನಾದ್ರೂ ಕೆಲಸ ಮಾಡಿದ ಮುಂಚೆ ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ರು. ಇವತ್ತು ನಾನು ದೊಡ್ಡವಾಗಿದ್ದೇನೆ, ಏನಾದ್ರೂ ದುಡಿದಿದ್ರೆ ನನ್ನ ತಾಯಿ ತಂದೆ ಮೇಲೆ ನಾನು ಖರ್ಚು ಮಾಡಬೇಕು. ಎಂಥದ್ದು ಮನುಷ್ಯ ಯೋಚನೆ ಮಾಡ್ತಾನೆ, ಎಂಥದ್ದು ಮಗ ಯೋಚನೆ ಮಾಡ್ತಾನೆ, ದೀನೆ ಮುಸ್ತಫಾನಲ್ಲಿ ಇರುವ ಹುಡುಗ ಯೋಚನೆ ಮಾಡ್ತಾನೆ. ಯಾಕೆಂದ್ರೆ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಂಚೆ ಹೇಳಿದ್ದಾರೆ, ಅಲ್ ಜನ್ನತು ತಹ್ತ ಅಖದಾಮಿಲ್ ಉಮ್ಮಹಾತ್. ಯಾರಿಗೆ ಇದು ಹದೀಸ್ವನ್ನು ಗೊತ್ತಿರುತ್ತದೆ ಆ ಮನುಷ್ಯ ತಿಳ್ಕೊಂತಾನ, ನನ್ನ ಸ್ವರ್ಗ ಜಗತ್ನಲ್ಲಿ ಇದೆ. ಎಲ್ಲಿದೆ ಅಂದ್ರೆ ತಾಯಿಯ ಪಾದಂತಳಿಗೆ ನನ್ನ ಸ್ವರ್ಗ ಇದೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ತಾಯಿನಿಂದ ನನಗೆ ಸ್ವರ್ಗ ಕೊಡುತ್ತಾನೆ. ಮೊದಲೇ ಹಕ್ಕು ನಂದು ಏನು? ನಾನು ತಾಯಿ ತಂದೆಗೆ ಸರಿಯಾಗಿ ನೋಡ್ಕೊಂಡು ಹೋಗ್ಬೇಕು, ತಾಯಿ ತಂದೆಗೆ ನಾನು ಸರಿಯಾಗಿ ಮಾತಾಡಬೇಕು, ತಾಯಿ ತಂದೆಗೆ ನಾನು ಮರ್ಯಾದೆ ಕೊಡಬೇಕು. ನನ್ನ ತಾಯಿ ತಂದೆ ಏನು ಹೇಳ್ತಾರೆ ಅದರ ಪ್ರಕಾರ ನಾನು ನಡ್ಕೊಂಡು ಹೋಗ್ಬೇಕು ಅನ್ನೋ ಆ ಹುಡುಗ ಏನಿದ್ದಾನೆ, ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಶಿಕ್ಷಣದಿಂದ ಹೆದರ್ಕೊಂಡು ತಾಯಿ ಮೇಲೆ ಪ್ರೀತಿ ಮಾಡೋದು ಪ್ರಯತ್ನ ಮಾಡುತ್ತಾನೆ. ಎಷ್ಟೋ ಉಲ್ಯಾಲಗಳ ಬಂದಿದ್ರು, ಅಲ್ಲಾಹ್ ಬಾರ ದುವಾ ಮಾಡ್ತೀನಿ, ಅಯ್ಯ ಅಲ್ಲಾಹ್ ಒಳ್ಳೆವಾದ ಮಕ್ಕಳು ಕೊಡಿ ಯಾ ಅಲ್ಲಾಹ್, ಒಳ್ಳೆವಾದ ಮಕ್ಕಳು ಕೊಡಿ ಯಾ ಅಲ್ಲಾಹ್, ದುವಾ ಮಾಡ್ತಿದ್ರು. ಪ್ರೀತಿಯ ಸಹೋದರರೇ, ಸಹಾಬಿಯ ರಸೂಲ್ ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಾರ್ಗನಲ್ಲಿ ಒಬ್ಬ ಮನುಷ್ಯ ಬಂದ. ಯಾ ರಸೂಲಲ್ಲಾಹ್, ನಾನು ಯಾರನಿಂದ ನಾನು ಪುಣ್ಯ ಮಾಡಬೇಕು ಯಾ ರಸೂಲಲ್ಲಾಹ್? ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ನಿನ್ನ ತಾಯಿ ಮತ್ತು ತಂದೆನಿಂದ ನೀ ಪುಣ್ಯ ಪಡ್ಕೋ, ಪುಣ್ಯದ ಕೆಲಸ ಮಾಡ್ಕೋ. ಯಾ ರಸೂಲಲ್ಲಾಹ್, ನನ್ನ ತಾಯಿ ತಂದೆಯವರು ತೀರ್ಕೊಂಡಿದ್ದಾರೆ ಯಾ ರಸೂಲಲ್ಲಾಹ್, ಅವರು ಮರಣವನ್ನು ಹೊಂದಿದ್ದಾರೆ ಯಾ ರಸೂಲಲ್ಲಾಹ್, ಜಗತ್ತಿನಲ್ಲಿ ಇಲ್ಲ ಇವತ್ತು. ಅವಾಗ ಮತ್ತು ನಮ್ಮ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಏನಂತ? ನಿನ್ನ ಮಕ್ಕಳಿನಿಂದ ನೀ ಪುಣ್ಯ ಪಡ್ಕೋ, ನಿನ್ನ ಮಕ್ಕಳಿನಿಂದ ನೀ ಪುಣ್ಯ ಪಡ್ಕೋ. ಪ್ರೀತಿಯ ಸಹೋದರರೇ, ಹೋದು ಸಾರ್ ನಾನು ಒಂದು ಹದೀಸ್ ಮುಬಾರಕ ಹೇಳಿದ್ದೆ ಹಜರತ್ ಅಬೂ ಹುರೈರಾನಿಂದ. ನಾವು ಜಗತ್ನಲ್ಲಿ ಎಲ್ಲಾ ತರಹದ ಕೆಲಸ ಮಾಡ್ತೀವಿ, ಆದ್ರೆ ಆ ಜಗತ್ನಲ್ಲಿ ಮಾಡಿರುವ ಕೆಲಸ ಎಲ್ಲ ಮುಕ್ತಾಯ ಆಗುತ್ತದೆ. ಬರೀ 3 ಕೆಲಸ ನಮ್ದು ಜೀವಿತ ಇರುತ್ತದೆ. ಆ ಕೆಲಸ ಯಾವತ್ತು ಮುಕ್ತಾಯ ಆಗೋದಿಲ್ಲ, ಯಾವತ್ತು ಖತಮನ್ನು ಆಗೋದಿಲ್ಲ, ಅದು ಹಾಗೆ ಇರುತ್ತದೆ ಕಯಾಮತ್ ಬರೋ ಮಟ್ಟ. ಅದು 3 ಕೆಲಸ ಯಾವುದು? ಮೊದಲೇ ಕೆಲಸ ಹೇಳಿದ್ರು, ಸದ್ಕಾವನ್ನು ಮಾಡ್ರಿ ಜಾಸ್ತಿ ಅಲ್ಲಾಹನ ಬಾರ್ಗನಲ್ಲಿ, ಸದ್ಕಾವನ್ನು ಕೊಡೋದು ಮಾಡ್ರಿ ನೀವು. 2ನೇ ಕೆಲಸ ಹೇಳಿದ್ರು, ಏನಂತ? ನಫಾ ಬಕ್ಷ್ ಇಲ್ಮ್. ನಾವು ಏನು ಶಿಕ್ಷಣ ಕಲಿತಿದ್ದೇವೆ ಆ ಶಿಕ್ಷಣದಿಂದ 4 ಜನರು ಉದ್ಧಾರ ಆಗ್ಬೇಕು, ಒಳ್ಳೆ ದಾರಿಯಲ್ಲಿ ಬರಬೇಕು.
ಅವ್ರಿಗೆ ಒಳ್ಳೆ ದಾರಿನ ತೋರಿಸ್ಬೇಕು. ಯಾರು ಮನುಷ್ಯ ಕೆಟ್ಟ ದಾರಿ ಬಿಟ್ಟು ಒಳ್ಳೆ ದಾರಿಯಲ್ಲಿ ಬರ್ತಾನ, ನಿಮ್ಗೆ ನೆನಪು ಮಾಡಿ ಜೀವನ ಮಾಡ್ತಿರ್ತಾನ. ನಾನು ಎಷ್ಟು ಕೆಟ್ಟ ದಾರಿ ಮೇಲೆ ಇದ್ದಪ್ಪ, ಇವ್ರು ನನಗೆ ಬಂದು ಒಂದು ಮಾತು ಹೇಳಿದ್ರು, ಚಲೋ ಮಾತು, ಈ ರೀತಿ ಜೀವನದಲ್ಲಿ ಮಾಡಕ್ ಹೋಗ್ಬೇಡ, ಬಾಳು ಕೆಟ್ಟದಿದೆ, ನಿನಗೆ ಬಾಳೆ ನಾಳೆ ನೀ ಬರೋದು ಸಮಯದಲ್ಲಿ ಬಾಳು ನಿನಗೆ ನುಕ್ಸಾನ್ ಇದೆ, ಬಾಳೆ ತೊಂದರೆ ಬರುತ್ತದೆ. ಹಿರಿಯರು ನನ್ನ ಹೇಳಿದ್ರು, ಅವ್ರಿಗೆ ಇವತ್ತಿಗ ನೆನಪು ಮಾಡಿ ನಾನು ಜೀವನ ಮಾಡ್ತೀನಿ. ನಫಾ ಬಕ್ಷ ಇಲ್ಮ, ನಮ್ಮ ಶಿಕ್ಷಣ 4 ಜನರಿಗೆ ಒಳ್ಳೆ ದರ್ಸ್ ಕೊಡಬೇಕು, ಒಳ್ಳೆ ಪಾಠವನ್ನು ಕೊಡಬೇಕು. ಇಂಥದ್ದು ಶಿಕ್ಷಣ ಯಾವತ್ತೂ ಜಗತ್ತಿನಲ್ಲಿ ಮುಕ್ತಾಯ ಆಗುದಿಲ್ಲ. 3ನೇ ಮಾತು ಹೇಳಿದ್ರು, ಯಾವುದು? ನಿಮ್ಮ ಮಕ್ಕಳು ನಾಳೆ ನೀವು ಸತ್ತಿದ ನಂತರ ನಿಮ್ಮ ಹೆಸರಿನ ದುವಾವನ್ನು ಮಾಡಬೇಕು. ನಿಮ್ಗೆ ನೆನಪು ಮಾಡಿ, ಇವತ್ತು ಮಕ್ಕಳು ಬಹಳಷ್ಟು ಕಡಿಮೆ ತಾಯಿ ತಂದೆ ಹೆಸರಿನ ದುವಾ ಮಾಡೋದು. ನಾನು ಇಂಥ ಮಕ್ಕಳಿಗೆ ನೋಡಿದ್ದೇನೆ. ಎಂಥದ್ದು ಮಕ್ಕಳು? ನನ್ನ ಅಪ್ಪ ನನಗೆ ಏನು ಮಾಡಿ ಹೋಗಿದ್ದಾನ, ನನ್ನ ತಾಯಿ ತಂದರು ಏನು ಜಮಾ ಮಾಡಿ ಹೋಗಿದಾರ, ನಿಮ್ಗೆ ಸರಿಯಾಗಿ ಒಂದು ಹೊಲಾನ ನನಗೆ ಹೆಸರು ಮಾಡಿ ಹೋಗಿಲ್ಲ, ಒಂದು ಮನೆ ಕಟ್ಟಿ ಹೋಗಿಲ್ಲ ನನಗೆ ನನ್ನ ತಾಯಿ ತಂದೆಯರು, ಒಂದು ಸರಿಯಾಗಿ ನನ್ನ ಒಂದು ಪಲಾಟ ನನ್ನ ಹೆಸರಿಂದ ಮಾಡಿ ಹೋಗಿಲ್ಲ. ಏನು ಮಾಡಿ ಹೋಗಿದಾರ ನನ್ನ ತಾಯಿ ತಂದೆಯರು? ಅಲ್ಲಾಹ್ ಅಕ್ಬರ್. ಅಂತ ಮಕ್ಕಳಿಗೆ ಒಂದು ಮಾತು ಹೇಳೋಣ ಇಚ್ಛೆ ಪಡ್ಕೊಂತೀನಿ. ಪ್ರೀತಿಯ ಸಹೋದರರೇ, ನಿನ್ಗೆ ತಾಯಿ ತಂದೆ ಜಗತ್ನಲ್ಲಿ ತಂದಿದ್ದಾರೆ, ಇದೇ ದೊಡ್ಡವಾದ ಒಂದು ನೇಮತ್ತಿದೆ. ಇದು ಮೊದಲು ನೀ ತಿಳ್ಕೊ. ತಾಯಿ ಹೊಟ್ಟಿನಿಂದ ಹೊರಗಡೆ ಬಂದಿಲ್ಲ, 9 ತಿಂಗಳ ತಾಯಿ ಹೊಟ್ಟೆ ಒಳಗಿದ್ದಿ ನೀನು. ಎಷ್ಟು ಕಷ್ಟಪಟ್ಟಿರಬಹುದು ತಾಯಿ. 2 ವರ್ಷ ಹಾಲು ಕುಡಿಸಿ ನಿನ್ಗೆ ದೊಡ್ಡವಾದ ಮಾಡಿದ ತಾಯಿ. ಅದು ನೇಮತ್ ಎಲ್ಲ ಮರಿದ್ ಬಿಟ್ಟಿದ್ದೀ ನೀನು. ಏನ್ ಹೇಳ್ತೀಯ? ನನ್ನ ತಾಯಿ ತಂದೆ ನನ್ನ ಬಗ್ಗೆ ಏನು ಮಾಡಿಲ್ಲ. ಅಲ್ಲಾಹ್ ಅಕ್ಬರ್. 9 ತಿಂಗಳ ನಿನ್ಗೆ ಹೊಟ್ಟೆ ಒಳಗೆ ಹಿಡ್ಕೊಂಡು ಕಷ್ಟಪಟ್ಟು ಸರಿಯಾಗಿ ನಿದ್ದೆ ಇಲ್ಲ, ಊಟ ಇಲ್ಲ, ನಡ್ಕೊಂಡು ಹೋಗಾಕ ಬರಂಗಿಲ್ಲ, ಶಕ್ತಿ ಇಲ್ಲ. ನನ್ನ ಮಗನಿಗೆ ಯಾವುದೇ ತರಹದ ನೋವು ಆಗ್ಬಾರ್ದು, ನನ್ನ ಮಗನಿಗೆ ಯಾವುದೇ ತರಹದ ನೋವು ಆಗ್ಬಾರ್ದು, ನನ್ನ ಮಗ ಚಲೋ ಇರಬೇಕು. ಹೊಟ್ಟೆ ಒಳಗಿದ್ದಾಗ ತಾಯಿ ಇಲ್ಲೇ ತನಕ ಯೋಚನೆ ಮಾಡ್ತಿದ್ಲು. ನೀವು ಹೇಳ್ತೀರಾ ಏನಂತ? ನನ್ನ ತಾಯಿ ತಂದೆ ನನ್ನ ಬಗ್ಗೆ ಏನು ಮಾಡಿಲ್ಲ. ಇಷ್ಟೆಲ್ಲ ಕುರ್ಬಾನಿ ಕೊಟ್ಟಿದ್ದಾರ. ಇದು ನೆನಪು ಮಾಡಿದ್ರೆ ಕಣ್ಣಾಗ ನೀರು ಬರುತ್ತದೆ. ತಾಯಿನ ಹಕ್ಕು ನಾವು ಸರಿಯಾಗಿ ಪೂರ್ತಿ ಮಾಡಂಗಿಲ್ಲ. ಪ್ರೀತಿಯ ಸಹೋದರರೇ, ಬಹಳಷ್ಟು ಜನ ತಿಳ್ಕೊತಾರ, ಹಾಲಿನ ಹಕ್ಕನ್ನು ಪೂರ್ತಿ ಮಾಡಬೇಕು, ದೂದಿನ ಹಕ್ಕನ್ನು ಪೂರ್ತಿ ಮಾಡಬೇಕು. ಸಹಾಬಿಯ ರಸೂಲ್ ಬಂದ್ರು, ಯಾ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು, ನನ್ನ ತಾಯಿಗೆ ನಾನು ನನ್ನ ಬೆನ್ನಿನ ಮೇಲೆ ನಾನು ಹೊತ್ತಿಸ್ಕೊಂಡು, ಯಾ ರಸೂಲುಲ್ಲಾಹ್, ಇಂಥದ್ದು ಗುಡ್ಡದ ಮೇಲೆ ಹೋಗಿದ್ದ ಯಾ ರಸೂಲುಲ್ಲಾಹ್, ಆ ಗುಡ್ಡದ ಮೇಲೆ ಏನಾದ್ರೆ ಮಾಂಸದು ತುಕ್ಕಡಿ ಇಟ್ಟಿದ್ರೆ ಆ ಸುಟ್ಟು ಕಬಾಬ್ ಆಗ್ತಿತ್ತು ಯಾ ರಸೂಲುಲ್ಲಾಹ್. ಅಂತದ್ದು ಗುಡ್ಡದ ಮೇಲೆ ನನ್ನ ತಾಯಿಗೆ ನಾನು ಕುಂದರ್ಸ್ಕೊಂಡು ಎಲ್ಲ ಗುಡ್ಡದ ಮೇಲೆ ಹತ್ತಿದ್ದೀನಿ ಯಾ ರಸೂಲುಲ್ಲಾಹ್. ನಂದು ಏನಾದ್ರೆ ಹಾಲು ಕುಡಿಸಿದ್ದು ಏನಾದ್ರೆ ಹಕ್ಕು ಕ್ಷಮ ಐತಿ ಯಾ ರಸೂಲುಲ್ಲಾಹ್, ಸ್ವಲ್ಪರ ಹಕ್ಕು ಕ್ಷಮವನ್ನು ಐತಿ ಯಾ ರಸೂಲುಲ್ಲಾಹ್. ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಇಷ್ಟು ಕೆಲಸ ಮಾಡಿ ಹಾಲಿನ ಹಕ್ಕು ಪೂರ್ತಿ ಆಗೈತೆ ಅಂತ ಕೇಳಕ್ ಕುಂತಿದೀಯಾ? ಪೂರ್ತಿ ಹಕ್ಕು ಆಗಿದೆಯಾ ಅಂತ ಕೇಳಕ್ ಕುಂತಿದೀಯಾ? ಆಗಿಲ್ಲ. ನೀ ಚಿಕ್ಕವ ಇದ್ದಾಗ ನಿನ್ಗೆ ಒಂದು ಸೊಳ್ಳೆ ಕಡ್ತಿದ್ದು, ಅವಾಗ ನೀ ಅಳ ಕುಂತಿದ್ಯಾ. ತಾಯಿ ಎಚ್ಚರಾಗಿ, ಐ ನನ್ನ ಮಗನೇ ಅಳಬೇಡ, ಅದರದ ಹಕ್ಕನ್ನು ಪೂರ್ತಿ ಆಗಿಲ್ಲ. ಹಾಲಿನ ದೂರು, ಅದರ ಹಕ್ಕನ್ನು ಪೂರ್ತಿ ಆಗಿಲ್ಲ. ರಾತ್ರಿ ಟೈಮ್ ನಲ್ಲಿ ನಿನ್ನ ತಾಯಿ ಎಚ್ಚರಾಗಿ, ನನ್ನ ಮಗ ಅಳ ಕುಂತಿದ್ದಾನ, ಅದರ ಹಕ್ಕನ್ನು ಪೂರ್ತಿ ಮಾಡಿಲ್ಲ, ಹಾಲಿನ ಹಕ್ಕು ಕೇಳಕ್ ಕುಂತಿದೀಯಾ? ಪ್ರೀತಿಯ ಸಹೋದರರೇ, ಇವತ್ತು ನಾನು ಇಂಥದ್ದು ಜನರಿಗೆ ನೋಡಿದ್ದೇನೆ. ಹಾಲಿನ ಹಕ್ಕು ಬಂತು ಒಂದು ಮಜ್ಲಿಸ್ ಮಾಡುತ್ತಾರ, ಮಜ್ಲಿಸವನ್ನು ಮಾಡಿ ಎಲ್ಲರೂ ಮಕ್ಕಳು ಜಮಾ ಆಗ್ತಾರ. ಅಫ್ಸೋಸ್, ಇಂಥದ್ದು ಮಕ್ಕಳಿದಾರ ಜಗತ್ನಲ್ಲಿ. ಚಿಕ್ಕವರಿದ್ದಾಗ, ಸಣ್ಣವರಿದ್ದಾರ, 3-4 ಮಂದಿ ಮಕ್ಕಳಿದ್ದಾಗ ಏನಂತಾರ? ನನ್ನ ತಾಯಿ, ನನ್ನ ಅಪ್ಪಾಜಿ, ನನ್ನ ತಾಯಿ, ನನ್ನ ಅಪ್ಪಾಜಿ, ಎಲ್ಲರೂ ಹೊಡೆದಾಡ್ತಿರ್ತಾರ ಮಕ್ಕಳು. ಚಿಕ್ಕವರಿದ್ದಾಗ, ಸಣ್ಣವರಿದ್ದಾಗ. ದೊಡ್ಡವರಾಗಿದ ನಂತರ ನೀನ್ ಹಿಡ್ಕೋ ತಾಯಿಗೆ, ನನ್ನ ಕಡೆ ಒಲ್ಯ ನೀನ್ ಹಿಡ್ಕೋ, ನನ್ನ ಕಡೆ ಬರಬಾರ್ದು ನೀನ್ ಹಿಡ್ಕೋ. ಎಲ್ಲರೂ ನನ್ನ ತಾಯಿ ಅಲ್ಲ, ನನ್ನ ಕಡೆ ಬೇಡ, ನನ್ನ ಕಡೆ ಬೇಡ ಅಂತಾರ. ಚಿಕ್ಕವರಿದ್ದಾಗ ಎಲ್ಲರೂ ನನ್ನ ತಾಯಿ ಹೊಡೆದಾಡ್ತಿದ್ರು. ದೊಡ್ಡರ ಆಗಿದ ನಂತರ ಹೇಗೆ ಹೆಂಡತಿ ಬಂತು, ಹೇಗೆ ಮಕ್ಕಳ ಬಂತು, ಹೇಗೆ ಜೀವನ ಅನ್ನೋದು ತಿಳ್ಕೊಂಡು ಬಂತು ಅವ್ರಿಗೆ. ಅವಾಗ ಏನ್ ಹೇಳ್ತಾರ? ನನ್ನ ತಾಯಿ ನನ್ನ ಮನೇಲಿ ಇರಬಾರ್ದು, ಹೋಗು ಆಯ್ ದೊಡ್ಡನ, ನೀನ್ ಹಿಡ್ಕೊ ಹೋಗು, ನೀನ್ ಹಿಡ್ಕೊ ಹೋಗು. ಇವ್ರಿಗೆ ಇದನ್ನೇ ಗೊತ್ತಿಲ್ಲ. ಅಲ್ ಜನ್ನತು ತಹತ ಅಕದಾಮಿಲ್ ಉಮ್ಮಹಾತ್. ನಮಾಜ್ ಮಾಡ್ತೀರಾ ಅಲ್ಹಮ್ದುಲಿಲ್ಲಾ, ರೋಜಾ ಇಡ್ತೀರಾ ಅಲ್ಹಮ್ದುಲಿಲ್ಲಾ, ಜಕಾತ್ ಕೊಡ್ತೀರಾ ಅಲ್ಹಮ್ದುಲಿಲ್ಲಾ, ಯಾವುದೇ ಎಲ್ಲ ತರಹದ ಪುಣ್ಯದ ಕೆಲಸ ಮಾಡ್ತೀರಾ ಅಲ್ಹಮ್ದುಲಿಲ್ಲಾ. ತಾಯಿಗೆ ಕಷ್ಟನಲ್ಲಿ ಇಟ್ಟು ಎಲ್ಲ ಕೆಲಸ ಮಾಡಕ್ ಕುಂತಿದ್ದೀರಾ. ಮೊದಲಿಗೆ ಸ್ವರ್ಗಕ್ಕೆ ಸುಖವಾಗಿ ಇಡ್ರಿ ಅಲ್ಹಮ್ದುಲಿಲ್ಲಾ. ತಾಯಿಯ ದುವಾ ಸದ್ಕಿನಿಂದ ನಿಮ್ಮ ಎಲ್ಲ ಇಬಾದತನ್ನು ಅಲ್ಲಾಹನ ಬಾರ್ಗಳ ಕಬೂಲಾಗುತ್ತದೆ, ಅಲ್ಲಾಹನ ಬಾರ್ಗಳ ಕಬೂಲಾಗುತ್ತದೆ. ಬರೀ ಒಂದು ತಾಯಿಯ ದುವಾ ಸಾಕು ಮಕ್ಕಳಿಗೆ. ಹಜರತ್ ಬಾ ಯಜೀದ್ ಬುಸ್ತಾಮಿ ರಹಿಮತುಲ್ಲಾಹಿ ಅಲೈಹಿ ಅವರು ಎಷ್ಟೋ ವರ್ಷ ಅಲ್ಲಾಹನ ಇಬಾದತ್ ಮಾಡಕ್ ಹೋಗಿದ್ರು. ಕಾಡಿನ ಒಳಗೆ, ನಾನು ಅಲ್ಲಾಹನ ನೇಕ ಭಕ್ತ ಆಗ್ಬೇಕು, ಐ ತಾಯಿ ನನ್ಗೆ ಅನುಮತಿಗಳು, ನಾನು ಹೋಗಿ ಅಲ್ಲಾಹನ ಇಬಾದತ್ ಮಾಡಿ ಬರ್ತೀನಿ. ಎಷ್ಟೋ ವರ್ಷ ಹೋಗಿದ್ರು ಕಾಡಿನ ಒಳಗೆ, ತಾಯಿ ಅನುಮತಿ ತಗೊಂಡು. ಆಗಿದ ನಂತರ ಕಾಡು ಅಡ್ಡಾಡಿ ಇಬಾದತ್ ಮಾಡ್ತಿದ್ರು. ಒಂದು ಸಾರಿ ಊರು ನೆನಪ ಬಂತು, ಇದು ನಂದೇ ಊರು, ನನ್ನ ತಾಯಿ ಇರಬಹುದು, ಹೋಗಿ ನಾನು ಭೇಟಿಯಾಗಿ ಬರ್ತೇನೆ ನನ್ನ ತಾಯಿಗೆ. ಹಜರತ್ ಬಾ ಯಜೀದ್ ಬುಸ್ತಾಮಿ ರಹಿಮತುಲ್ಲಾಹಿ ಅಲೈಹಿ ಮನೆಯಲ್ಲಿ ಬಂದ್ರು. ರಾತ್ರಿ ಸಮಯ ಇದೆ, ಅವಾಗ ಕದಾ ಬಡಿಬೇಕಾಗಿತ್ತು. ಏನು ಯೋಚನೆ ಮಾಡಿದ್ರು?
ನನ್ನ ತಾಯಿ ಮಲಗಿರಬಹುದು, ನನ್ನ ತಾಯಿ ನಿದ್ದೆಯಲ್ಲಿ ಇರಬಹುದು, ನಾನು ಡಿಸ್ಟರ್ಬ್ ಮಾಡೋದು ಬೇಡ, ಅವ್ರಿಗೆ ತೊಂದರೆ ಕೊಡೋದು ಬೇಡ. ನನ್ನ ತಾಯಿ ಗೊತ್ತಿದೆ ತಹಜ್ಜುದ್ ನಮಾಜ್ ಯಾವತ್ತೂ ಬಿಟ್ಟಿಲ್ಲ. ನನ್ನ ತಾಯಿ ಮಗನಿಗೆ ಇದನ್ನೇ ಗೊತ್ತಿತ್ತು, ನನ್ನ ತಾಯಿ ಯಾವತ್ತೂ ತಹಜ್ಜುದ್ ನಮಾಜ್ ಬಿಟ್ಟಿಲ್ಲ. ಅಫ್ಸೋಸ್, ಎಂತದು ತಾಯಿ ಇರಬಹುದು, ಸುಬ್ಹಾನಲ್ಲಾಹ್, ಎಂತದು ತಾಯಿ ಇರಬಹುದು. ಬಾ ಯಜೀದ್ ಬುಸ್ತಾಮಿ ರಹಿಮತುಲ್ಲಾಹಿ. ಇವತ್ತು ನಮ್ಮ ತಾಯಿಗಳು ಅಲ್ಲಾಹು ಅಕ್ಬರ್, ಒಂದು ಟೈಮ್ ನಮಾಜ್ ಮಾಡಿದ್ರೆ ಸೊಂಟ ನೋವಾಗುತ್ತಿದೆ, ಕಾಲ ನೋವಾಗುತ್ತಿದೆ ಅಂತಾರ. ಮಕ್ಕಳು ಹೇಗೆ ನಮಾಜ್ ಮಾಡಬೇಕು, ಮಕ್ಕಳು ಹೇಗೆ ಕಲಿಬೇಕು? ಬಾ ಯಜೀದ್ ಬುಸ್ತಾಮಿ ರಹಿಮತುಲ್ಲಾಹಿ ಇದನ್ನೇ ಗೊತ್ತಿದ್ದು, ನನ್ನ ತಾಯಿ ತಹಜ್ಜುದ್ ನಮಾಜ್ ಹೇಳ್ತಾರ. ಅವರು ಹೇಳಿದ ನಂತರ ನಾನು ಅವ್ರಿಗೆ ಮಾತಾಡ್ತೀನಿ, ಎಷ್ಟು ವರ್ಷ ಅಲ್ಲಾಹ್ ನನಗೆ ಬೆಳದಿಂದ ಖುಷಿ ಪಡ್ಕೋಬೇಕು, ಅಲ್ಲಾಹ್ ಬಾರ್ ನನ್ನ ನೇಕ ಭಕ್ತಗಳಾಗಬೇಕು, ನನ್ನ ನೇಕ ಭಕ್ತ ಆಗ್ಬೇಕು ಅಂತ ಬಾ ಯಜೀದ್ ಬುಸ್ತಾಮಿ ರಹಿಮತುಲ್ಲಾಹಿ ಕಾಡಿನಲ್ಲಿ ಹೋಗಿ ರಾತ್ರಿಗೆ ಭೇಟಿಯಾಗಿ ಬಂದಿದ್ರು ತಾಯಿ ಕಡೆ. ತಹಜ್ಜುದ್ ನಮಾಜ್ಗೆ ತಾಯಿ ಎದ್ದಿದ ನಂತರ ವಜುವನ್ನು ಮಾಡಕೊಂಡ್ರಿ ಮನೆ ಒಳಗೆ. ಆ ವಜು ಮಾಡಿದ ನೀರು ಹೊರಗಡೆ ಬಂದಿದ್ದು ಗೊತ್ತಾಯ್ತು. ನನ್ನ ತಾಯಿ ಎಚ್ಚರಾಗಿರಬಹುದು, ಹೇಳಿರಬಹುದು, ತಾಯಿ ಐ ಅಮ್ಮಿ ಜಾನ್. ಯಾರು? ನಾನು ಬಾ ಯಜೀದ್ ಬುಸ್ತಾಮಿ, ನಾನು ಬಾ ಯಜೀದ್ ಬಂದಿದ್ದೇನೆ ಬುಸ್ತಾಮಿ. ಅವಾಗ ತಾಯಿ ಹೇಗೆ ಕಥಾ ತೆಗಿಬೇಕಿತ್ತು? ಅವಾಗ ಮಗನ ಮುಖ ಹೇಗಿತ್ತು? ಎಲ್ಲ ಕುದ್ಲ ಇದೆ, ಬಟ್ಟೆ ಹರಿದಿದ್ದೆ. ಅಲ್ಲಾಹನ ಇಬಾದತ್ ಮಾಡಕ್ ಹೋಗಿದ್ರು, ಅಲ್ಲಾಹನ ನಮಾಜಿನ ಇಬಾದತ್ ಮಾಡಕ್ ಹೋಗಿದ್ರು, ಅಲ್ಲಾಹನ ನೇಕ ಭಕ್ತ ಆಗ್ಬೇಕಂತ ಹೋಗಿದ್ರು ಬಾ ಯಜೀದ್ ಬುಸ್ತಾಮಿ ರಹಿಮತುಲ್ಲಾಹಿ ಅಲೈಹಿ. ಅಲ್ಲಾಹನ ಖಾಸ್ ಭಕ್ತ ನಾನು ಆಗ್ಬೇಕು ಅಂತ ಹೋಗಿದ್ರು, ಅಲ್ಲಾಹನ ಕಡೆ ಇಚ್ಛಿಟ್ಕೊಂಡು ಎಲ್ಲ ಅಡ್ಡಾಡಿ ಬಂದ್ರು. ತಾಯಿ ನೆನಪ ಬಂದ್ರು, ತಾಯಿಗೆ ಬೆಟ್ಟ ಆಗಕ್ ಬಂದಿದ್ರು ಬಾ ಯಜೀದ್ ಬುಸ್ತಾಮಿ ರಹಿಮತುಲ್ಲಾಹಿ ಅಲೈಹಿ. ತಾಯಿ ಕದ ತೆಗೆದು ನೋಡಿದ್ಲು, ನನ್ನ ಮಗ ಹೇಗಾಗಿದ್ದಾನೆ, ಏನ್ ನಿನ್ನ ಕೂದ್ಲ, ಏನು ನಿನ್ನ ಮುಖ, ಏನು ನಿನ್ನ ಬಟ್ಟೆ, ಯಾಕೆ ಹೀಗಾಗಿದೆ? ಅವಾಗ ಬಾ ಯಜೀದ್ ಬುಸ್ತಾಮಿ ರಹಿಮತುಲ್ಲಾಹಿ ಆಯ್ತಾ, ಎಲ್ಲ ಬಿಡು, ನೀ ಆರಾಮದಿಯಲ್ಲ. ಆಯ್ತಾ, ನೀ ಹೇಗದಿಯಾ? ನಾನು ಆರಾಮದಿಯ ನನ್ನ ಮಗನೇ, ನೀನ್ ಹೇಳು, ಯಾವ್ದು ಕೆಲ್ಸಕ್ಕೆ ಹೋಗಿದ್ದಿಲ್ಲ, ಆ ಕೆಲಸ ಮುಕ್ತ ಆಗಿತ್ತಿಲ್ಲ, ಎಲ್ಲ ಕರೆಕ್ಟ್ ಆಗಿತ್ತಿಲ್ಲ. ಆಯ್ತಾ, ಇನ್ನುವರೆಗೆ ನನ್ನ ಕೆಲಸ ಆಗಿಲ್ಲ, ಇನ್ನುವರೆಗೆ ನಂದು ಕೆಲಸ ಸರಿಯಾಗಿ ಆಗಿಲ್ಲ. ಇಷ್ಟು ಕೇಳ್ಬಾಯ್ತು. ತಾಯಿಯ ಕಣ್ಣಿನಿಂದ ನೀರು ಬಂತು. ಅಯ್ಯಲ್ಲ, ನನ್ನ ಮಗ ನನಗೆ ಬಿಟ್ಟು ನಿನ್ನ ಇಬಾದತ್ಗಾಗಿ ಎಷ್ಟು ವರ್ಷ ಹೊರಗಡೆ ಹೋಗಿದ್ದ. ನನ್ನ ಮಗ ನಮಾಜ್ ಮಾಡೋಕೆ ನಿನ್ನ ನೇಕ ಭಕ್ತ ಆಗ್ಬೇಕು ಅಂತ ನನ್ನ ಮಗ ನನಗೆ ಬಿಟ್ಟು ಕಾಡಿನಲ್ಲಿ ಹೋಗಿದ್ದ. ಇವತ್ತಿಗಾಗಿ ನನ್ನ ಮಗನಿಗೆ ಆ ಸ್ಥಾನ ಸಿಕ್ಕಿಲ್ಲ. ಅಯ್ಯಲ್ಲ, ಈ ತಾಯಿ ನಿನ್ನ ಬಾರ್ಗನಲ್ಲಿ ಕೈ ಎಬಸಿ ದುವಾವನ್ನು ಮಾಡಕ್ ಕುಂತಿದ್ದಾಳೆ. ಅಯ್ಯಲ್ಲ, ನನ್ನ ಬಾ ಯಜೀದ್ ಏನು ಇಚ್ಛೆ ಇಟ್ಕೊಂಡಿದ್ದಾನೆ, ಆ ಇಚ್ಛೆ ಪ್ರಕಾರ ನನ್ನ ಬಾ ಯಜೀದ್ಗೆ ಆ ಮಕಾಮನ್ನು ಕೊಡೆಯ ಅಲ್ಲ. ಇಷ್ಟ ಹೇಳಬೇಕಾಗಿತ್ತು. ಅಲ್ಲಾಹ್ ರಬ್ಬುಲ್ ಇಜ್ಜತ್ ತಾಯಿಯ ದುವಾ ಸದ್ಕಿನ ಬಾ ಯಜೀದ್ ಬುಸ್ತಾಮಿಗೆ ನೇಕ ಮರ್ತಬಾವನ್ನು ಕೊಟ್ಟ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಸುಂದರವಾದ ಮರ್ತಬ ಕೊಟ್ಟ ಬಾ ಯಜೀದ್ ಬುಸ್ತಾಮಿ ರಹಿಮತುಲ್ಲಾಹಿ ಅಲೈಹಿ. ಸಾವಿರಾರು ವರ್ಷ ಮಾಡಿದ ಇಬಾದತ್ತಿಂದ ಆ ಸ್ಥಾನ ಸಿಕ್ಕಿಲ್ಲ, ಬರೀ ತಾಯಿಯ ದುವಾನಿಂದ ಇವತ್ತು ಒಂದೇ ಕ್ಷಣದಲ್ಲಿ ಸಿಕ್ತು. ಅದಕ್ಕೆ ಪ್ರೀತಿಯ ಸಹೋದರರೇ, ಮೊದಲಿಗೆ ತಾಯಿಗೆ ಸುಂದರ ರೀತಿ ಇಡ್ರಿ, ನೀವು ತಾಯಿಗೆ ಖುಷಿಯಾಗಿಡ್ರಿ, ನೀವು ತಾಯಿ ತಂದೆಗೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ನಿನ್ನ ಮಕ್ಕಳಿಂದ ಪುಣ್ಯವನ್ನು ಮಾಡ್ಕೊ, ನಿನ್ನ ಮಕ್ಕಳಿಂದ ನೀ ಪುಣ್ಯವನ್ನು ಜಮಾ ಮಾಡ್ಕೊ. ಮಕ್ಕಳು ಹೇಗಿರ್ಬೇಕು? ಡಿಜೆನಲ್ಲಿ ಆಟ ಆಡೋರು, ಡಿಜೆನಲ್ಲಿ ಡ್ಯಾನ್ಸ್ ಮಾಡೋರು, ಚಟ ಮಾಡೋರು, ಹರಾಮಿನ ಶರಾಯಿವನ್ನು ಕುಡಿಯೋರು, ಎಲ್ಲ ರೊಕ್ಕ ಹೋಗಿ ಬಡ್ಡಿ ಅವರಲ್ಲಿ ಇಷ್ಟು ದಂಧ ಮಾಡೋರು, ಅಂತ ಮಕ್ಕಳಿಂದ ಹೇಗೆ ಪುಣ್ಯ ಪಡಬೇಕು ತಾಯಿ ತಂದೆಯವರು? ನಫಾ ಬಕ್ಷ ಇಲ್ಮ್ ಆಗಿದ ನಂತರ ನಮ್ಮ ಮಕ್ಕಳು ನಮ್ಗಾಗಿ ಹೆಸರು ದುವಾ ಮಾಡ್ಬೇಕು. ಅಂತ ಮಕ್ಕಳನ್ನ ನಾವು ಮಾಡಬೇಕು, ಅಂತ ಮಕ್ಕಳನ್ನ ತಯಾರು ಮಾಡಬೇಕು. ಆ ಮಕ್ಕಳು ನಮಾಜ್ ಪಾಬಂದಿ, ಸುನ್ನತೆ ಮುಸ್ತಫಾ, ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಪ್ರಕಾರ ಜೀವನ ಮಾಡ್ಕೊಂಡು ಹೋಗಿದ್ರೆ ಅವಾಗ ತಾಯಿ ತಂದೆಗೆ ಆ ಮರ್ತಬಾ, ಆ ಪುಣ್ಯವನ್ನು ಸಿಗುತ್ತದೆ. ಈಗ ನಾವೇ ವಿಚಾರಣೆ ಮಾಡ್ಬೇಕು, ನಮ್ಮ ಮಕ್ಕಳು ಎಲ್ಲಿಂದ ಎಲ್ಲಿ ಆಗಿದ್ದಾರೆ, ಏನಾಗಿದ್ದಾರೆ.